ಮಾಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಲ್ಲಿ ಮಾಡಿದ್ದು ಅವರು ಫಸ್ಟು ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇಟ್ಕೊಂಡು ಡೇಟ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಬಹಳ ಒಂದು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು ಅವ್ರಿಗೆ. ತುಂಬ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರೂ ನೋಡಿದ್ದೀವಿ. ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಹುಟ್ಟೋದು. ಯಾಕೆಂದರೆ ಇಡೀ ಇಂಡಸ್ಟ್ರಿಯಲ್ಲಿ ತುಂಬ ಡಿಸಿಪ್ಲಿನ್ಡ್, ಅಂದರೆ ಹೈಲಿ ಡಿಸಿಪ್ಲಿನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್. ಅವರು ಇಲ್ಲಿವರೆಗೂ ಅವರ ಕೆಲಸ ಆಯಿತು, ಏನಾದರೂ ಜಾಲಿಯಾಗಿ ಮಾತಾಡೋರು, ಏನು ಹೇಳ್ಕೊತಾ ಇರಲಿಲ್ಲ. ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಇದು ಮಾಡೋದಾಗಲಿ ಯಾವುದೂ ಇಲ್ದಿರೋಂಥ ಒಬ್ಬ ಎಲ್ಲರೂ ಪ್ರೀತಿಸೋಂಥ ಒಬ್ಬ ನಮ್ಮ ಜನಾರ್ದನ್ ಅವರು. ಅವ್ರನ್ನ ಇವತ್ತು ಕಳ್ಕೊಂಡಿದ್ವಿ. ನಾನು ಲೆಕ್ಕನೇ ಇಲ್ಲ ಸಿನಿಮಾ. ಅವ್ರು 500 ಸಿನಿಮಾ ಮಾಡಿದರೆ ಅದ್ರಲ್ಲಿ 100 ಸಿನಿಮಾ ನಾನು ಮಾಡಿದ್ದೀನಿ ಜೊತೆಗೆ. ಇವತ್ತಿಗೂ ಆ ಹುಷದ್ದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಇದೆಯಲ್ಲ ಅಂತ ಹೇಳಿ ಬೈಕೊಂಡು ಬರೋದು, ಅದು ಇನ್ನೂ ಕಿವಿಲಿ ಹಂಗೆ ಇದೆ ಅಂತಂದ್ರೆ ಸರ್, ಅದು ತರಲೆ ನನ್ನ ಮಗ. ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು ಆಗ್ತಾರೆ. ಬ್ಯಾಂಕ್ ಜನಾರ್ದನ್ ಅಂಕಲ್ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡೇ ಬೆಳೆದಿರೋದು. ಅಂದರೆ ಕಿಶೋರ್ ಅಂಕಲ್ ಅವರ ಕ್ಲೋಸ್ ಫ್ರೆಂಡು. ಸಾಕಷ್ಟು ಬಾರಿ ಮನೆಗೆ ಬಂದಾಗ ಮೀಟ್ ಮಾಡಿದ್ದೀನಿ. ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಕೇಳಿ ತುಂಬಾ ಶಾಕ್ ಆಯಿತು. ಸೊ ದಿವಂಗತರಾದ ಬ್ಯಾಂಕ್ ಜನಾರ್ದನ್ ಸರ್ಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಅಂಜಿ. ನಾವೆಲ್ಲ ಕಲಾವಿದರು ಒಂದಾಗಿ ಬರ್ತಾ ಇದ್ವಿ. ಅವ್ರು ಹೇಳಬೇಕು ಅಂದರೆ ಭೋಜನ ಪ್ರಿಯರು. ಊಟ ಅಂದರೆ ಮೊದಲೇ ಅಲ್ಲಿ ಊಟ ಮಾಡೋಣ, ಅಲ್ಲಿ ದೋಸೆ ತಿನ್ನೋಣ, ಅಲ್ಲಿ ಹೀಗೆ ಬರೀ ಊಟದ ವಿಷಯನೇ. ಮುಂದೆ ಯಾವ್ದಾದ್ರು ಊರಿಗೆ ಹೋಗ್ತೀವಿ ಅಂತ ಅಂದರೆ ಆ ಊರಲ್ಲಿ ನಿಲ್ಲಿಸ್ಬಿಡು, ಅಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ. ಹೀಗೆ ಪ್ರತಿಯೊಂದು ಹೇಳ್ತಾ ಇರೋರು, ಅದನ್ನು ಕೇಳ್ತಾ ಇರೋ ಬನ್ನಿ ಎಲ್ಲ ಸೇರ್ಕೊಳ್ಳೋಣ. ಎಲ್ಲ ನಾಟಕಕ್ಕೆ ಹೋಗ್ತಾಯಿದ್ದು, ನಾಟಕ ಮಾಡ್ತಾಯಿದ್ದು. ಅವರು ನಮ್ಮನ್ನು ಕರ್ತಿದ್ರು, ನಾವು ಅವ್ರನ್ನ ಕರ್ತಿದ್ರು. ಮುಖ್ಯ ಬಿಸವರು ಕರ್ಕೊಂಡು ಹೋಗೋರು, ಅವರು ಕರ್ಕೊಂಡು ಹೋಗೋರು. ಹೀಗೆ ನಾವೆಲ್ಲರೂ ಒಂದು ಲವಲವಿಕೆಯಿಂದ ಆನಂದವಾಗಿ ಇಡೀ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಸುತ್ಕೊಬಂದ್ರು. ಅದು ಮರೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ದಿನ. ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದ್ರು. ಇವತ್ತು ತೀರ್ಕೊಂಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಲಾಸ್ಟು ಅವ್ರ ಜೊತೆ 2020 ಪಿಕ್ಚರಲ್ಲಿ ಮಾಡಿದ್ದು. ಆವಾಗಲೇ ತುಂಬ ಡಲ್ ಆಗಿದ್ರು ಪಾಪ. 2 ಸಲ ಬೈಪಾಸ್ ಆಪ್ರೇಷನ್ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಮ್ಮ ಆತ್ಮೀಯ ಗೆಳೆಯರಾದಂಥ ಬ್ಯಾಂಕ್ ಜನಾರ್ದನ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ನನಗೆ ಒಬ್ಬ ಗೆಳೆಯ ಹೋಗಿರುವಂಥ ದುಃಖ ನಂಬಕ್ಕೆ ಆಗ್ತಾಯಿಲ್ಲ ನನಗೆ. 80ಕ್ಕೂ ಹೆಚ್ಚು ಸಿನಿಮಾಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಧಾರಾವಾಹಿಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಯಾವಾಗಲೂ ಬದುಕನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಇಲ್ಲ ಅನ್ನೋದನ್ನು ನಂಬಕ್ಕೆ ಆಗ್ತಾಯಿಲ್ಲ. ಅವನು ತುಂಬ ಶ್ರಮಜೀವಿ, ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ, ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ಒಬ್ಬ ಗೆಳೆಯ ಇವತ್ತು ನಮ್ಮನ್ನು ಬಿಟ್ಟು ಹೋಗಿರೋದು ನಿಜವಾಗ್ಲೂ ದುಃಖ ಆಗ್ತಾಯಿದೆ. ದೇವರು ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ನನಗೂ ಇವನು ಬ್ಯಾಂಕಿಗೂ ಸುಮಾರು 40 ವರ್ಷ ಸ್ನೇಹ. ಅವನು ಇಂಡಸ್ಟ್ರಿಗೆ ಬಂದಾಗ ಫಸ್ಟು ಮುಂಚೆ ಧೀರೇಂದ್ರ ಗೋಪಾಲ್ ಜೊತೆಗೆ ಮಿಮಿಕ್ರಿ ಎಲ್ಲ ಮಾಡ್ತಾಯಿದ್ದಂತೆ. ಆಮೇಲೆ ನಾನು ಕೇಳಿದೆ, ಏನಪ್ಪ ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ನಮ್ಮ ಟ್ರೂಪ್ನಲ್ಲಿ ಬಾ ನಾಟಕ ಮಾಡೋಣ ಅಂತ. ಅಲ್ಲಿಂದ ನಮ್ಮ ಟ್ರೂಪ್ನಲ್ಲಿ ಎಲ್ಲ ನಾಟಕ, ನನಗಂಡ ಬೋಲು ಬಂಡ, ಚಿನ್ನದ ಗೊಂಬೆ, HM ನಾಯಕ, ಸಾಹುಕಾರ ಮತ್ತು ಮಂಗಳಾನತಿಗೆ ಎಲ್ಲ ನಾಟಕಗಳು ಪಾಠ ಮಾಡಿಸಿ ಭಾಳ ನಾವು ಅಟ್ಲೀಸ್ಟ್ ದಿನಕ್ಕೊಂದು ಸತಿ ನಾನೇ ಇರಲಿ ಅವನೆಲ್ಲೇ ಇರಲಿ ಫೋನ್ ಮಾಡಿ ವಿಚಾರಿಸ್ಕೊಂಡು. ಆಮೇಲೆ ನಾವು ಒಂದು ಸಂಘ ಕಟ್ಟಿದೆ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ, 2006ರಲ್ಲಿ. ಆವಾಗ ಇವನು ನಾನಿಬ್ಬರು
ಅಂಬರೀಷ್ ಅವ್ರದ್ದು ಜಗಳ ಮಾಡಿಕೊಂಡು ಆ ಸಂಘನ ಬಿಟ್ಟು ಬಂದು ಹೊರಗಡೆ ಬಂದು ಸಂಘ ಕಟ್ಟಿದ್ದು. ಅದಕ್ಕೆ ಇವನ್ನೇ ನಾನು ಫಸ್ಟ್ ಪ್ರೆಸಿಡೆಂಟ್ ಮಾಡಿದ್ದು. ಅವನು ಪ್ರೆಸಿಡೆಂಟು, ನಾನು ಸೆಕ್ರೆಟರಿಯಾಗಿ ಸುಮಾರು 20 ವರ್ಷಗಳು ನಡ್ಕೊಂಬಂತು. ಮಧ್ಯ ಈ 3-4 ವರ್ಷದಿಂದ ಅವನಿಗೆ ಕಾಯಿಲೆ, ಹುಷಾರಿಲ್ಲ. ಈ 2-3 ಸತಿ ಆಂಜಿಯೋಗ್ರಾಮ್ ಆಗಿತ್ತು. ಆಮೇಲೆ ನರ ಗಿರ ಎಲ್ಲ ತೆಗೆದು ಕಾಲಲ್ಲಿ ಅವನು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಕೂತ್ಕೊಂಡೇ ಪಾಠ ಮಾಡೋನು. ಹಂಗೂ 1-2 ಸತಿ ನಾಟಕ ಕರ್ಕೊಂಡೋಗಿ ಕೂತ್ಕೊಂಡೇ ಪಾಠ ಮಾಡಿಸಿದ್ದೇನೆ. ಆಮೇಲೆ ಯಾಕೋ ಸರೋಗಳನ್ನು ಬಿಟ್ಟು ಆಮೇಲೆ ನಾಟಕ, ಸಿನಿಮಾ ಎಲ್ಲ ಬಂದಾಗಿ ಅವನಾಯಿತು, ಅವನ ಮನೆ ಆಯಿತು. ಯಾವೆಲ್ಲ ಒಂದು ಸರ್ತಿ ಫೋನ್ ಮಾಡೋದು ಮತ್ತು 1 ವಾರಕ್ಕೆ ಮುಂಚೆ ಫೋನ್ ಮಾಡಿದೆ. ಏನಪ್ಪ ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀನು ಹೆಂಗಿದ್ಯಾ? ವಾಯ್ಸ್ ಮಾತ್ರ ಅದೇ ಸೇಮ್ ಹಳೇ ಬ್ಯಾಂಕ್ ಜನದ ವಾಯ್ಸ್ ಇತ್ತು, ಹಂಗೆ ಇರೋದು. ಆಮೇಲೆ ಹೆಂಗೆ, ಇಲ್ಲ ನಾನು ಮನೆ ಮಾರಿಬಿಟ್ಟೆ ಕಣೋ, ನೀವು ಬೇರೆ ಕಡೆಯಲ್ಲಿ ಫ್ಲ್ಯಾಟಿಗೆ ಬಂದು ಫ್ಲ್ಯಾಟ್ ತೊಗೊಂಡಿದ್ದೀನಿ ಅಲ್ಲಿ. ಅವನಿಗೆ ಮನಸ್ಸಿಗೆ ಚಿಂತೆ, ಅವನ ಮಗ, ಅವನ ಹೆಂಡತಿ ಸತ್ತೋಗಿದ್ದು, ಇದೆಲ್ಲ ಭಾಳ ಬೇಜಾರಾಗಿತ್ತು. ಅವನು ಮೆತ್ತಗಾಗಿದ್ದ. ಈಗ ಸ್ವಲ್ಪ ಸಣ್ಣ ಇದ್ದು. ಓದ್ 2 ತಿಂಗಳು ಮುಂಚೆ ನಾವು ನಮ್ಮ ಸಂಘದ ಕಡೆಯಿಂದ ಒಂದು ಮೀಟಿಂಗ್ ಇಟ್ಕೊಂಡಿದ್ದು, ಪ್ರೆಸ್ ಮೀಟಿಂಗ್. ಅದಕ್ಕೆ ಅವ್ನು ಕರೆಸಿದ್ದೆ. ಬಂದು ಹಂಗೆ ಒಂದು ಯಾರೋ ಆಟೋದಲ್ಲಿ ಕರ್ಕೊಂಬರೋದು, ಆಟೋದಲ್ಲಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡೋದು. ಹೀಗೆ ಇಷ್ಟೊಂದು ಗಂಡಸರಿದ್ದ. ಇದ್ದಕ್ಕಿದ್ದಂಗೆ ಬೆಳಗ್ಗೆ ನಾನು 5:30 ಎದ್ದು ಸ್ನಾನ ಮಾಡಿ ಶೂಟಿಂಗ್ ಹೋಗಿ ರೆಡಿ ಆಗ್ತಿದ್ದೀನಿ. ಈ ನಂಬರ್ ಫೋನ್ ಬಂತು. ಯಾಕೆ ಈ ನಂಬರ್ ಫೋನ್ ಬಂತು? ಅವ್ನು ಮಾಡೋಲ್ಲ ಇಷ್ಟು ಬೇಗ ಅಲ್ಲ ಅಂತಂದರೆ, ಅವ್ರ ಮಗ ಹಣ ಹಿಂಗೆ ರಾತ್ರಿ 2:30ಗೆ ತೀರೋದು. ಸರಿ, ನಾನು ನಮ್ಮ ಸಂಘದಲ್ಲಿ ಎಲ್ಲರೂ ವಿಚಾರಗೊಳಿಸಿ ಎಲ್ಲ ತಿಳಿಸಿ ನಾನು ಶೂಟಿಂಗ್ ಅಪ್ಪ ನಾನು ಬೇಗ ಬಿಡ್ರಪ್ಪ ಅಂತೇಳಿ ಬಿಡ್ಸ್ಕೊಂಬಂದಿದ್ದೀನಿ. ಕೊನೆಗೆ ಮಗ ನೋಡೋಂಥ ಶಕ್ತಿ ಇಲ್ಲಿ ಬರ್ತಾನೆ ಇರಲಿಲ್ಲ. ನಾನು ರವೀಂದ್ರ ಅವ್ರಿಗೆ ಹೇಳಿದೆ, ನಮ್ಮ ಒಕ್ಕೂಟದ ಕಾರ್ಯದರ್ಶಿಗೆ, ಸರ್ ಹಿಂಗಿದೆ, ಅವ್ರ ಮಗ ಏನೋ ಬೇಡ ಅಂತ ಇದ್ದಾನೆ, ಹೆಂಗಾದ್ರೂ ಮಾಡಿ ಅವನ ಕಲಾಕ್ಷೇತ್ರದಲ್ಲಿ ಇಟ್ಟರೆ ಅದಕ್ಕೊಂದು ಭೂಷಣ. ಅವರ ಕಲಾವಿದ, ದೊಡ್ಡ ಕಲಾವಿದ, ಇದೇ ಹಾಸ್ಯ ಕಲಾವಿದ, ಅವನಿಲ್ಲಿ ಇಡಬೇಕಾಗಿತ್ತು ಅಂತಾನೆ. ನಾನು ಹೇಳ್ತೀನಿ ಡಿಗ್ರಿ. ಆಮೇಲೆ ಅನಂತು ನಮ್ಮ PRO ಇಬ್ಬರು ಸೇರಿಕೊಂಡು ಅವರು ಒಪ್ಪಿಸಿ ಇವತ್ತಿಲ್ಲಿ ಬಂದು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ. ಅದಕ್ಕೆ ಅರೇಂಜ್ಮೆಂಟ್ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಕನ್ನಡ ಪರ ಸಂಘಗಳಿಗೆ ಅನಂತ ಧನ್ಯವಾದಗಳು. ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಆ ದುಃಖನ ಭರಿಸುವಂಥ ಅವ್ರ ಮಗನಿಗೆ, ಅವರ ಮಕ್ಕಳಿಗೆ ಶಕ್ತಿ ಕೊಡಿ ದೇವರಿಗೆ ಬಿಡ್ಕೊತೀನಿ.